ಕುಚಿಕು ಕುಚಿಕು ಒಂದವನೇ ಚಟ್ಟ ಕಟ್ಟಲು ಮುಂದಾದ್ನ. ಕುಚಿಕು ಕುಚಿಕು ಆ ಕಾಲ ಬರ್ತೈತ ಕುಚಿಕು. ಉಳಿದ ಮತ್ತಲ್ಲಿ ಚಿಕ್ಕ ವಿಷಯಕ್ಕೆ ಸ್ನೇಹಿತರ ಮಧ್ಯೆ ಕಿರಿಕ್. ಹೆಜ್ಜೆ ಹೆಜ್ಜೆಗೂ ಹೊಂಚಾಕುತ್ತೈತೆ ಮೋಸ ಅನ್ನೋ. ಒಂದೇ ತಟ್ಟೆಯಲ್ಲಿ ಅನ್ನ ತಿಂದವನೇ ಸ್ನೇಹಿತನಿಗೆ ಮುಹೂರ್ತ ಇಡಲು ಮುಂದಾದ್ನ. ಒಂದೇ ತಟ್ಟೆಲ್ ಅನ್ನ ತಿಂದು ಮೂರ್ತ ಇಡ್ತಾರೋ. ಲವರ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಜೀವನದಲ್ಲಿ ಒಬ್ಬ ಸ್ನೇಹಿತ ಇರಬೇಕು ಅಂತಾರೆ. ಸ್ನೇಹದ ಬಗ್ಗೆ ಹೇಳಲು ಎರಡು ಪದಗಳು ಸಾಕಾಗುವುದಿಲ್ಲ. ನಾವು ಬಿದ್ದಾಗ ಎತ್ತಿ ಹಿಡಿಯುವ, ಕಣ್ಣೀರನ್ನು ಒರೆಸುವ ಆತ್ಮೀಯರೇ ನಿಜವಾದ ಸ್ನೇಹಿತರು. ಆದರೆ ಸ್ನೇಹಿತರೇ ಕೆಲವೊಮ್ಮೆ ನಮ್ಮ ಬಾಳಿಗೆ ವಿಲನ್ ಆಗ್ಬಿಡ್ತಾರೆ. ಒಂದೇ ತಟ್ಟೆಯಲ್ಲಿ ಅನ್ನ ತಿಂದ ಪ್ರಾಣ ಸ್ನೇಹಿತನೇ ಜೀವ ತೆಗೆದಂತಹ ಪ್ರಕರಣಗಳು ಅಲ್ಲಲ್ಲಿ ಬೆಳಕಿಗೆ ಬರ್ತವೆ. ಈಗ ಅಂತಹದ್ದೇ ಭಯಾನಕ ಘಟನೆ ತುಮಕೂರಿನಲ್ಲಿ ಬೆಳಕಿಗೆ ಬಂದಿದೆ. ಕುಚಿಕು ಕುಚಿಕು ಆ ಕಾಲ ಬರ್ತೈತ ಕುಚಿಕು. ಹೌದು, ಕುಚಿಕು ಕುಚಿಕು ಅಂತ ಹಿಂದೆ ಹಿಂದೆ ಬರ್ತಾ ಇದ್ದ ಪ್ರಾಣ ಸ್ನೇಹಿತ. ಅವರಿಬ್ರು ಚಿಕ್ಕ ವಯಸ್ಸಿನಿಂದಲೂ ಒಟ್ಟಿಗೆ ಬೆಳೆದವರು. ಜೊತೆಯಲ್ಲೇ ಕೆಲಸ, ಜೊತೆಯಲ್ಲೇ ಸುತ್ತಾಟ. ಸಾಲದಕ್ಕೆ ಅವರಿಬ್ರು ಒಂದೇ ಊರಿನವರು. ಆದರೆ ಅಂತಹ ಪ್ರಾಣ ಸ್ನೇಹಿತನ ಪ್ರಾಣವನ್ನೇ ತೆಗೆಯಲು ಮುಂದಾಗಿರೋ ಭಯಾನಕ ಘಟನೆ ತುಮಕೂರು ತಾಲೂಕು ಉರುಡಿಗೆರೆ ಹೋಬಳಿಯ ಬೆಮ್ಮನಹಳ್ಳಿಯಲ್ಲಿ ನಡೆದಿದೆ. ಸ್ನೇಹಿತನ ಕ್ರೌರ್ಯ ಕಂಡ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಒಂದೇ ತಟ್ಟೆಲ್ ಅನ್ನ ತಿಂದು ಮೂರ್ತ ಇಡ್ತಾರೋ. ಹೀಗೆ ಫೋಟೋದಲ್ಲಿ ಕಾಣಿಸ್ತಾ ಇರೋ ಸ್ನೇಹಿತನ ಹೆಸರು ಮುನಿರಾಜು ಹಾಗೂ ನಾಗೇಶ್ ಅಂತ. ತುಮಕೂರು ತಾಲೂಕಿನ ಉರುಡಿಗೆರೆ ಹೋಬಳಿಯ ಬೆಮ್ಮನಹಳ್ಳಿ ಗ್ರಾಮ ನಿವಾಸಿಗಳು. ಇವರಿಬ್ಬರು ಎಷ್ಟರ ಮಟ್ಟಿಗೆ ಸ್ನೇಹಿತರು ಅಂದ್ರೆ ಎಂದಿಗೂ ಒಬ್ರನ್ನೊಬ್ರು ಬಿಟ್ಟಿರದವರು. ಆದರೆ ಇಂತಹ ಸ್ನೇಹಿತರು ಕುಡಿದ ಮತ್ತಲ್ಲಿ ಕಿರಿಕ್ ಮಾಡಿಕೊಂಡಿದ್ದು ಸ್ನೇಹಿತ ಮುನಿರಾಜು ಮೇಲೆ ನಾಗೇಶ್ ಮಚ್ಚಿನಿಂದ ಕೊಚ್ಚಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾನೆ. ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಇಬ್ಬರ ಮಧ್ಯೆ ಗಲಾಟೆಯಾಗಿದ್ದು ಹೊಡೆದಾಡಿಕೊಂಡಿದ್ದಾರೆ. ಹಲ್ಲೆಯಿಂದ ಗಾಯಗೊಂಡಿದ್ದ ನಾಗೇಶ್ ರಾತ್ರಿ ಇಡೀ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿದ್ದು ನರಳಾಡಿದ್ದಾನೆ. ಬಳಿಕ ಬೆಳಗ್ಗೆ ಗ್ರಾಮಸ್ಥರು ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಿದ್ದು ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಒಂದೇ ತಟ್ಟೆಲ್ ಅನ್ನ ತಿಂದು ಮೂರ್ತ ಇಡ್ತಾರೋ. ಮೊನ್ನೆ ರಾತ್ರಿ 8:30 ಸುಮಾರಿಗೆ ಮುನಿರಾಜು ಮನೆಗೆ ಬಂದಿದ್ದ ನಾಗೇಶ್ ಮುನಿರಾಜುನನ್ನ ತನ್ನೊಟ್ಟಿಗೆ ತನ್ನ ರೂಮಿಗೆ ಕರ್ಕೊಂಡು ಹೋಗಿದ್ದ. ರೂಮಿಗೆ ಹೋದ ಬಳಿಕ ಗಲಾಟೆ ಮಾಡಿಕೊಂಡಿದ್ದಾರೆ. ರೂಮ್ನಲ್ಲಿ ಎಣ್ಣೆ ಪಾರ್ಟಿ ಮಾಡಿಕೊಂಡು ಬಳಿಕ ಕುಡಿದ ಮತ್ತಲ್ಲಿ ಗಲಾಟೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಧ್ಯರಾತ್ರಿ ಸುಮಾರು 1 ಗಂಟೆ ಸುಮಾರಿಗೆ ಇಬ್ರು ಗಲಾಟೆ ಮಾಡಿಕೊಂಡಿದ್ದು ರಾತ್ರಿ ನಾಗೇಶ್ ರೂಮ್ನಿಂದ ನರಳಾಡೋ ಶಬ್ದ ಕೇಳಿ ಬಂದಿತ್ತು ಅಂತ ಸ್ಥಳೀಯರು ಹೇಳಿದ್ದಾರೆ. ಅಲ್ಲದೆ ಬೆಳಗ್ಗೆ ರೂಮ್ಗೆ ಬಂದು ನೋಡಿದಾಗ ರೂಮ್ನಲ್ಲಿ ರಕ್ತ ದೂಕುಳಿಯೇ ನಡೆದು ಹೋಗಿತ್ತು ಅಂತ ಪ್ರತ್ಯಕ್ಷದರ್ಶಿಗಳು ಹಲ್ಲೆಯ ಭೀಕರತೆಯನ್ನ ಪ್ರಜಾಶಕ್ತಿ ಟಿವಿ ಮುಂದೆ ವಿವರಿಸಿದ್ರು. ಸರ್, ಅದೇ ನೈಟ್ ಏನೋ ಗಲಾಟೆ ಮಾಡ್ಕೊಂಡಿದ್ದಾರಂತೆ ಇವರು. ಇವನು ಮನೆಗೆ ಮಲ್ಕೊಂಡಿದ್ದಂತೆ, ಏನೋ ಬಂದು ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತು, ಹೇಳಿದ್ದಾರೆ ಅಷ್ಟೇ. ಅದು ಬಿಟ್ಟು ಬೇರೆ ಏನು ಹೇಳಿಲ್ಲ. ನಾನು 7 ಗಂಟೆಗೆ ಬೆಳಗ್ಗೆ ಡ್ಯೂಟಿಗೆ ಹೋಗೋಣ ಅಂದ್ಬಿಟ್ಟು ಆಚೆ ಬಂದೆ ಮನೆಯಿಂದ ಬಂದಾಗ ಅವ್ರ ಅಮ್ಮ ಅಳ್ತಾಯಿದ್ರು. ಪಾಪ ಈ ಥರ ಆಗ್ಬಿಟ್ಟೈತೆ, ಅರ್ಜೆಂಟ್ ಬಾರಪ್ಪ ಹಿಂಗೆ ಕರ್ಕೊಂಬರೋಣ ಅಂತ. ಅವ್ರ ಅಮ್ಮ ಮತ್ತು ಇನ್ನೊಬ್ರು ಯಾರೋ ಹೋಗಿ ನೋಡಿದ್ದಾರೆ. ಅಲ್ಲಿ ಸ್ಪಾಟಿಗೆ ಹೋಗ್ಬಿಟ್ಟು ಡೋರ್ ತೆಗೆದು ಒಳಗಡೆ ನೋಡಿದಾಗ ಮೂಲೆಯಲ್ಲಿ ಬಿದ್ದಿದ್ದ, ನೀರು ಅಂತ ಕೇಳ್ಕೊತಿದ್ದ. ಅಲ್ಲಿಂದ ಬಂದ್ಬಿಟ್ಟು ಪೊಲೀಸ್ನವ್ರಿಗೆ ಫೋನ್ ಮಾಡಿದೆ, ಆಂಬುಲೆನ್ಸಿಗೆ ಫೋನ್ ಮಾಡಿದೆ. ಅವರೆಲ್ಲ ಬಂದರು. ಅವ್ರು ಬಂದಾದಮೇಲೆ ಗಾಡೀಲಿ ಹಾಕ್ಕೊಂಡು ಆಂಬುಲೆನ್ಸಲ್ಲಿ ಹಾಕ್ಕೊಂಡು ನಾನು ಕರ್ಕೊಂಬಂದು ಇವಾಗ ಇದಕ್ಕೆ ದೊಡ್ಡ ಹಾಸ್ಪಿಟ್ಲಿಗೆ ಬಂದೆ. ನಾಗೇಶ್ ಅಂತ ಹೊಡೆದಿದ್ದೆ. ಅವನು ಕೂಲಿ ಮಾಡ್ತಾಯಿದ್ದ, ಇವನು ಕೂಲಿ ಮಾಡ್ತಾಯಿದ್ದ. ಊರಲ್ಲೇ ಅದೇ ಒಂದೇ ಊರೇ, ಅಕ್ಕಪ್ಪ ಹಿಂದೆಗಡೆ ಅವ್ರ ಮನೆ, ಹೊಡೆದಿರೋನ ಮನೆ. ಅಲ್ಲೇ ಓಡಾಡ್ಕೊಂಡಿದ್ರು ಫ್ರೆಂಡ್ಸು. ಕಾರಣ ಗೊತ್ತಿಲ್ಲ ಸರ್, ನೈಟ್ ಏನಾಗಿದೆ ಅನ್ನೋದು ಗೊತ್ತಿಲ್ಲ, ಏನು ಕಾರಣ ಅಂತ ಗೊತ್ತಿಲ್ಲ. ಈ ಥರ ಹೊಡೆದಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗಿತ್ತು ಅಷ್ಟೇ. ಬೆಳಗ್ಗೆ ಹೋದಾಗಲೇ ನನಗೂ ಗೊತ್ತಾಗಿದ್ದು ನೈಟ್ ಆಗಿರೋದಂತ ಇದು. ನಾವು ಬೆಳಗ್ಗೆ ಬಂದು ಅದು ನೋಡಿಬಿಟ್ಟು ಆಂಬುಲೆನ್ಸಿಗೆ ಫೋನ್ ಮಾಡಿಕೊಂಡು ಗಾಡೀಲಿ ಹಾಕೊಂಬಂದು. ನಾವು 1 ಗಂಟೆನಾಗೆ ಬಡ್ಕೊಂತಿದ್ದ. ನಾನು ಒಬ್ಬಳೇ ಮನಗಿರೋದು, ಹೆಂಗೆ ಎದ್ದು ಬರಲಿ ನಾನು. ಅದಕ್ಕೆ ನಾನು ಅಲ್ಲಿಗೆ ಬಂದ್ರೂ ನಾನು ಕಾಲಿಗೆ ನಡುಗತ್ಕೊಬಿಟ್ಟು ಓಡೋಗ್ಬಿಟ್ಟೆ, ಒಳಗೆ ಹೋಗಿ ಬಾಕ್ಲಾಕ್ಬಿಟ್ಟೆ. ಆಮ್ಯಾಕೆ ಹಂಗೆ ಹೋಗು ಹಾಸಿಗೆ ಮ್ಯಾಗೆ ಕೂತ್ಕೊಂಡೇ ಬಿಟ್ಟೆ. ಗೊತ್ತಿಲ್ಲ 4 ಗಂಟೆ ತನಕ ಕೂತ್ಕೊಬಿಟ್ಟೆ. 4 ಗಂಟೆ ಮ್ಯಾಗೆ ತಲೆ ಯಾರನ್ನು ಎದ್ದಿರ್ತಾರೆ, ಈಗ ಹೋಗಿ ಹಂಗೇನ ಬಂದ್ರೆ ಅವ್ನು ಬಾಯಿ ಬಿಡ್ಕೊಬಿಡೋಣ ಅಂಥೇಳಿ ಬಂದೆ. ಇಟ್ಕೊಂಡಿಸಿ ಅಲ್ಲಿ ನಿಂತಿದ್ದ. ಈಗ ಬಾಕಲು ಹಾಕೊಬಿಟ್ಟವನೇ, ಹೊಡೆದವನಲ್ಲ ಇವನಿಗೆ. ಅವನು ಅಲ್ಲಿ ನಿಂತಿದ್ದ, ನಾಗ ಅಲ್ಲಿ ನಿಂತಿದ್ದ. ಆಮೇಲೆ ನಾಗ ಯಾರಲ್ಲ ಮನೆಗೆ ಬಡ್ಕೊತಾರೆ ರಾತ್ರಿಯಿಂದನ, ನೀನು ಅಲ್ಲಿ ನಿಂತಿದ್ದೀಯಾ ಅಂದೆ. ಚೆನ್ನಾಗಿ ಚಚ್ಬಿಟ್ಟು ಬಂದು ಇಲ್ಲಿ ನಿಂತಿದ್ದೀನಿ ಅಂದ. ಯಾರನ್ನಲ್ಲ ಅಂದೆ. ಅವನ ಹೆಸರು ಅಂಜನ ಅಲ್ವಾ, ಮುನಿರಾಜು. ಮುನಿರಾಜನ ಹೊಡೆದಿದ್ದೀನಿ, ಅದಕ್ಕೆ ನಾನು ಬಂದು ಇಲ್ಲಿ ನಿಂತಿದ್ದೀನಿ ಅಂತ.
ಅದಕ್ಕೆ ನಾನೇನು ಹೇಳ್ದೆ, ಏನಿಲ್ಲ ಇಂಥ ಕೆಲಸ ಮಾಡ್ತೀರಾ ರಾತ್ರೆಲ್ಲ ಹೊತ್ತದ ಹುಡುಗ, ನೀನು ಯಾರನ್ನ ಕರೆದು ಹೇಳೋಕ್ಕಿಲ್ವೇನಿಲ್ಲ ಅಂದೆ. ನಾನೇ ಕೇಳಲಿ ಸಾಯಿಸ್ತೀನಿ ನನ್ನ ಮಗನ ಅಂದ. ಆಮೇಲೆ ನಾನು 4 ಗಂಟೆ ಆಗಿತ್ತಲ್ಲ, ಇಲ್ಲಾಸ್ ಬಂದರೆ ಆ ಗೇಟಿಂದ ಆಚೆ ಕಡೆ ನೀನು ನಿಂತ್ಕೊಂಡು ಮಾತಾಡಿದೆ. ಅವ್ನು ಅಲ್ಲಿ ನಿಂತಿದ್ದ. ಇಲ್ಲಾಸ್ ಬಂದ್ರೆ ಏನನ್ನ ಹೇಳಕ್ಕೆ ಹೋತಾಳೆ ಅಂತ ನನ್ನೇನ ಇದು ಮಾಡಿದ್ರಾಯ್ತು ಅಂದ್ಬಿಟ್ಟು ಅಲ್ಲಾಸಿ ಬಳಸ್ಕೊಂಡು ಅವ್ರ ಮನೆ ತಕ್ಕ ಹೋಗಿ 4 ಗಂಟೆ ಬೆಳಗಿನ ಜಾವ ಎಬ್ಬರಿಸ್ದೆ ಅವ ಅಮ್ಮನ. ಎದ್ದೊಳಮ್ಮ ರತ್ನಮ್ಮ ಅಂತ. ಅವ ಅಮ್ಮ ಎದ್ದು ಬಂತು. ನಾನು ಇಲ್ಲಾಸ್ ಹೋಗಿದ್ದೀನಿ. ಅವನು ಇಲ್ಲಾಸಿ ನಾಗೇಶನ ಮನೆಗೆ ಹೋಗ್ಬಿಟ್ಟವನೆ. ನಾಗೇಶನ ಬೀಗ ಹಾಕ್ಬಿಟ್ಟವನು. ಇಲ್ಲಿ ನಾಗೇಶನ ಮನೆಗೆ ಹೋಗ್ಬಿಟ್ಟವನೆ. ಅವನಕ್ಕೆ ಅವ ಅಮ್ಮ ಕರ್ಕೊಂಬಂದು ಕದ ಹೇಳಿದ್ರೆ ಬೀಗ ಹಾಕ್ಬಿಟ್ಟವನೆ. ಇನ್ನು ಮಾರಣಾಂತಿಕ ಹಲ್ಲೆ ಮಾಡಿರೋ ಬಗ್ಗೆ ಸ್ನೇಹಿತ ನಾಗೇಶ್ನೇ ಒಪ್ಕೊಂಡಿದ್ದಾನೆ. ಇತ್ತ ಮಗನ ಸ್ಥಿತಿ ಕಂಡು ಮುನಿರಾಜು ತಾಯಿ ಕಣ್ಣೀರು ಹಾಕ್ತಾ ಇದ್ದು ತನ್ನ ಮಗನನ್ನ ಉಳಿಸಿಕೊಡಿ ಅಂತ ಅಂಗಲಾಚಿದ್ರು. ಅಂತ ಯಾಕಮ್ಮ ಏನು ನಿಂಗೆ ನಮ್ಗೆ ಗೊತ್ತಿಲ್ಲ ಸರ್, ಹೊಡೆದಿರೋದು ಹಂಗೆ ಮಲಿಕೊಂಬಿಟ್ಟವನೆ. ಆಮೇಲೆ ಅಮ್ಮ ನೀರು ಕೊಡಮ್ಮ ಅಂತವನ್ನೆಲ್ಲ ಹಾಕ್ಬಿಟ್ಟದೆ. ನಮಗೆ ಗೊತ್ತಿಲ್ಲ ಸರ್ ಹಿಂಗೆ ಆಡ್ದವ್ರು ಅಂತ. ಎಲ್ಲ ಬಡ್ಕೊಂಡು ಇದಾದ್ ಮಾಡ್ತಾ ಇದ್ದೀನಿ. ಆಮೇಲೆ ಈ ಮನೆಯವ್ರನ್ನ ಕರ್ಕೊಂಬಂದು ಬೀಗ ತೆಗ್ಸಿ, ಆಗ ಆ ಕಡೆ ಮನೆಯವ್ರನ್ನ ಕರ್ಕೊಂಬಂದು ಬೀಗ ತೆಗ್ಸಿ ಆಮೇಲೆ ನೋಡ್ತೀನಿ ಎಲ್ಲ ಫುಲ್ಲು ಬೆಡ್ ಆಗ್ಬಿಟ್ಟಾಗ್ಬಿಟ್ಟೈತಿ. ಎಲ್ಲ ಜಾಸ್ತಿ ಹೊಡೆದ್ಬಿಟ್ಟವ್ರೆ ನಮ್ಗೆ ಗೊತ್ತೇ ಇಲ್ಲ ಹೊಡೆದಿರೋದು. ಏನು ಮಾಡಿರಲಿಲ್ಲ, ಯಾವ ಜಗಳನೂ ಮಾಡಿರಲಿಲ್ಲ, ಏನಿಲ್ಲ. ಜೊತೆಗೆ ಓಡಾಡೋರು ಹಿಂಗೆ ಮಾಡಿಬಿಟ್ರು. ಅಮ್ಮ ನೀರು ಕೊಡ್ದು ಅಂತಾನೆ. ಅವಾಗ ನನಗೆ ಲಾಕ್ ಹಾಕ್ಬಿಟ್ಟವನೆ, ಕೊಡೋಕೆ ಆಗ್ತಾ ಇಲ್ಲ ನನಗೆ. ಚೆನ್ನಾಗಿ ಅವ್ರೆ ಜೊತೆಗೆ ಮನೆ ತಕ್ಕೆಲ್ಲ ಬರೋನು ಮಾತಾಡೋಣ ಅವ್ರ ಜೊತೆ. ಏನು ದ್ವೇಷ ಇಟ್ಕೊಂಡಿರ್ಲಿಲ್ಲ. ಒಟ್ನಾಗ ಅವತ್ತು ರಾತ್ರಿ ಕರ್ಕೊಂಡೋಗಿ ಈ ಥರ ಮಾಡೋನು. ಹಾಂ, ಅವರೇ ಕರ್ಕೊಂಡೋಗೋರು ಮನೆಯಿಂದ. ಚೆನ್ನಾಗೇ ಇದ್ದು, ಏನೂ ಆಗಿರಲಿಲ್ಲ. ಹ್ಞೂ, ಬೆಳಗ್ಗೆ ನೋಡಿದಾಗ ನೋಡೋಕ್ಕೆ ಆಗ್ತಾ ಇಲ್ಲ ನನಗೆ ಅಷ್ಟು. ಅದಕ್ಕೆ ಎಲ್ಲ ನನ್ನ ತೆಬ್ಕೊಂಬಂದ್ಬಿಟ್ರು. ನೋಡ್ಬಿಟ್ರೆ ಇನ್ನು ಜಾಸ್ತಿ ಹೇಳ್ತಾರೆ ಅಂತ ಅಲ್ಲೆಲ್ಲ ಬಿದ್ದು ಅದ್ದಾಡ್ಬಿಟ್ಟೆ ಸರ್. ಹೇಳಿದ್ರು, ಅಲ್ಲೇ ಹೇಳ್ದೆ ಹಂಗಂತ. ಹ್ಞೂ, ಯಾಕೆ ಹೊಡೆದೆ ಅಂತಂದರೆ ನಮ್ಮ ಅದಕ್ಕೇನು ಕರೆಯೋಕ್ಕೆ ಬಂದಿದ್ರು, ಅದಕ್ಕೆ ಹೊಡೆದೆ ಅಂತ ಕೇಳ್ತಾವ್ನಿ. ನಾವು ಆ ಹುಡುಗ ಆ ಥರದ್ದಲ್ಲ, ಎಲ್ಲರನ್ನೂ ಕೇಳ್ರಿ ಇಲ್ಲಿರೋರ್ನೆಲ್ಲ. ಆ ಥರ ಯಾರನ್ನ ಬೈತಿದ್ರು ನಾವು ಸುಮ್ಮನೆ ಹೋಗೋಣ ಒಂದು ಮಾತಾಡ್ದಂಗೆ. ಹ್ಞೂ, ಹಂಗೆ ಮಾತಾಡ್ಕೊಂಡು ಹೋಗಿ ಚೆನ್ನಾಗಿದ್ದು ಹುಡ್ಗಂಗೆ ಈ ಥರ ಮಾಡೋರಲ್ಲ ಸರ್. ಇವಾಗ ನಮಗೆ ಮಗ ಬೇಕು, ಹೌದು ಏನು ಇದಾಗ್ತದ, ಏನು ಅವನು ಇದಾಗ್ತದ, ಅದು ಕೊಡಬೇಕು ಒಂದು. ಸದ್ಯ ಈ ಸಂಬಂಧ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ನಾಗೇಶ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ತನಿಖೆ ಬಳಿಕ ಹಲ್ಲೆಗೆ ನಿಖರ ಕಾರಣ ತಿಳಿದು ಬರಲಿದೆ. ಅದೇನೇ ಆಗಲಿ, ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಸ್ನೇಹಿತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದು ಮಾತ್ರ ದುರಂತವೇ ಸರಿ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.